ಸೈನ್ಯ ಕರೆದ್ರೆ ಯುದ್ಧಕ್ಕೆ ಹೋಗಿ ಹೋರಾಟ ಮಾಡ್ತೇನೆ ಎಂದು ಮಾಜಿ ಸುಬೇದಾರ್ ಅಶೋಕ್ ಕುಂದರಗಿ ಶನಿವಾರ ಬೆಳಗಾವಿ ತಾಲೂಕಿನ ಹುದಲಿ ಗ್ರಾಮದ ವೀರ ಯೋಧ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. 30 ವರ್ಷ ಸೈನ್ಯದಲ್ಲಿ ಸೇವೆ ಮಾಡಿ 2 ತಿಂಗಳ ಹಿಂದಷ್ಟೇ ನಿವೃತ್ತಿ ಹೊಂದಿದ್ದೇನೆ. ಸೇನೆ ಈಗಲೂ ಯುದ್ಧಕ್ಕೆ ಕರೆದ್ರೆ ನಾನು ಹೋಗೋಕೆ ಸಿದ್ಧ ಎಂದ್ರು. ಇಲ್ಲ ಸರ್, ನಾವು ಎಲ್ಲ ಸೋಲ್ಜರ್ಸ್ಗೆ ತಯಾರು ಮಾಡೋಕ್ಕೆ ಅಂತ ನಮ್ಮದು ಡಿಪಾರ್ಟ್ಮೆಂಟ್ ಒಂದು ಸೋಲ್ಜರ್ಸ್ ಯಂಗ್ ಸೋಲ್ಜರ್ಸ್ಗೂ ವಿತ್ ವೆಪನ್ ವಿದೌಟ್ ವೆಪನ್ USC ಅನ್ಆನ್ ಕಾಂಬ್ಯಾಟ್ ಫಿಟ್ನೆಸ್ ಕಂಬ್ಯಾಟ್ ಫಿಟ್ನೆಸ್ ಇದ್ರ ಬೆಳಗ್ಗೆ ನಾವು ಟ್ರೈನಿಂಗ್ ಕೊಡ್ಬೋದು. ಎಲ್ಲ ಸೆಂಟರ್ನಲ್ಲಿ ಟ್ರೈನಿಂಗ್ ಕೊಟ್ಟರೆ ಬೇಸ್ ಮಾಡಿ ಅದ್ರ ಮೇಲೆ ಸೋಲ್ಜರ್ನ ನಾವು ಬಾರ್ಡರ್ ಕಳಿಸ್ತೀವಿ. ಜಸ್ಟ್ 30 ವರ್ಷ ಸರ್. ಫಸ್ಟ್ ನಾನು ಇಂಡಿಯನ್ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ನಲ್ಲಿ 6 ವರ್ಷ ಬಸವರಾಜ್ ಕಡ್ಲಿ ಸರ್ ನೇತೃತ್ವದಲ್ಲಿ ನಾನು ಡೈರೆಕ್ಟ್ ಹವಲ್ದಾರಾಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಿಂದ ಫಸ್ಟ್ ಪೋಸ್ಟಿಂಗ್, ಆಮೇಲೆ ಸೆಕೆಂड पोस्टिंग ब्लैक हेड कमांडोस को ट्रेनिंग दिया 4 ईयर्स. उसके बाद ब्लैक हेड कमांडोस को ट्रेनिंग देने के बाद मैं फिर दोबारा एक आर्टिलरी रेजिमेंट सेंटर हैदराबाद में 3 ईयर्स का ट्रेनिंग दिया. वहाँ पे वर्ल्ड मिलिट्री गेम का भी कंडक्ट किया हम लोगों ने. उसके बाद इंडियन मिलिट्री एकेडमी जहाँ पे ऑफिसर्स बन के चला जाता है कैडेट्स वगैरह, वहाँ पे ट्रेनिंग दिया 4 ईयर्स. नेक्स्ट वहाँ से सैनिक स्कूल कुंजपुरा में जो बच्चों को 8th क्लास के बच्चों से लेकर जो 12th क्लास का बच्चा तक के लिए इंडियन मिलिट्री एकेडमी के लिए जो तैयारी होता है, वहाँ पे हम लोगों ने 3 ईयर्स का ट्रेनिंग दिया. ಇಲ್ಲ ಸರ್, ಬಾರ್ಡರ್ ಹೋಗುವಂಥ ಸಬ್ಸಿಡಿ ಹಾಂ ಕರ್ಸ್ಕೋದು. ಇನ್ನೂ ಮರಿ ಏನು ಬಂದಿಲ್ಲ. ಲೀವ್ನಲ್ಲಿ ಇದ್ದವ್ರಿಗೆ ಎಲ್ಲರೂ ಬಂದಿದೆ, ಹೋದರು. ಎಲ್ಲರೂ ತಕ್ರೀಬನ್ ಎಲ್ಲರೂ ಹೋದರು. ಲೀವ್ನಲ್ಲಿ ರಿಕಾಲ್ ಮಾಡಿದ ತಕ್ಷಣ ಎಲ್ಲರೂ ಹೋಗ್ಬಿಟ್ರು ಸರ್. ಎಲ್ಲರೂ ರೆಡಿ ಸರ್, ನಾವು ರೆಡಿ, ಎಲ್ಲರೂ ರೆಡಿ. ಇಂಡಿಯನ್ ಎಕ್ಸ್ ಸರ್ವಿಸ್ಮೆನ್ ಕಂಪ್ಲೀಟ್ ಎಲ್ಲರೂ ರೆಡಿ ಇದ್ದಾರೆ ಸರ್. ಇಂಥ ವಿಷಯದಲ್ಲಿ ಯಾರೂ ಇಲ್ಲ. ನಾವು ಸುಬೇದಾರ್ ಅಶೋಕ್ ಕುಂದರ್ಗಿ. ಸೈನಿಕರಿಗೆ ತರಬೇತಿ ಕೊಡೋದೇ ನಮ್ಮ ಕೆಲಸ. ಮರಾಠ ಲೈಟ್ ಇನ್ಫ್ಯಾಂಟ್ರಿಯಲ್ಲಿ 6 ವರ್ಷ ಕೆಲಸ ಮಾಡಿದ್ದೇನೆ. ಅಟಲ್ ರೆಜಿಮೆಂಟ್ ಸೆಂಟರ್ನಲ್ಲಿ ಟ್ರೈನಿಂಗ್ ಕೊಡುವ ಕೆಲಸ ಮಾಡಿದ್ದೇನೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲೂ ಸಹ ಟ್ರೈನಿಂಗ್ ಕೊಡುವ ಕೆಲಸ ಮಾಡಿದ್ದೇನೆ. ನಮ್ಮನ್ನ ಕರೆಸಿಕೊಳ್ಳುವ ಸಾಧ್ಯತೆ ಇದೆ ಎಂದರು. ರಜೆಯ ಮೇಲೆ ಇದ್ದವರು ಈಗಾಗಲೇ ಮರಳಿ ಸೈನ್ಯಕ್ಕೆ ಹೋಗಿದ್ದಾರೆ. ನಮ್ಮನ್ನ ಕರೆದ್ರೆ ನಾವು ಸಹ ಮರಳಿ ಸೈನ್ಯಕ್ಕೆ ಹೋಗ್ತೀವಿ ಅಂತ ಸುಬೇದಾರ್ ಅಶೋಕ್ ಕುಂದರ್ಗಿ ಹೇಳಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಭಾರತ್ ಡ್ರೈವಿಂಗ್ ಸ್ಕೂಲ್ ವತಿಯಿಂದ ಮಾಜಿ ಸೈನಿಕರಿಗೆ ಗೌರವವನ್ನು ಸಲ್ಲಿಸಲಾಯಿತು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.